ದೀರ್ಘಾವಧಿಯಾದ ಆಲೋಚನೆಗಳನ್ನು ಇಟ್ಟುಕೊಂಡು ನಾವು ಯೋಜನೆಗಳನ್ನು ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಇವತ್ತು ನಮ್ಮ ಆಡಳಿತಗಳ ಪರಿಸ್ಥಿತಿ ಏನಾಗಿದೆ, ಕತ್ತಿ ಕೈಯಲ್ಲಿದೆ, ಕಾಡಿನಲ್ಲಿ ಬಿಟ್ಟಿದ್ದೀವಿ ಅವ್ರನ್ನ. ಅದ್ರ ಹಿಂದೆಲ್ಲ ಒಂದು ಮನೋಭಾವ ಇದೆಯಲ್ಲ, ಅದನ್ನು ಪವಿತ್ರ ಅಂತ 100ಕ್ಕೆ 100 ಗಳಿಸಿ ಅದಕ್ಕೊಂದು ತೊಡಗಿಕೊಂಡು ಅದರಲ್ಲಿ ಮುಳುಗಿಕೊಂಡು ಇರುವಂಥದ್ದು, ಅದನ್ನು ನೋಡೋಕ್ಕಂತೂ ಖಂಡಿತ ಇಷ್ಟಪಡ್ತೀನಿ. ಆ ಹಾಡಿನಲ್ಲಿ ಅದ್ಭುತವಾದ ವಾಕ್ಯ ಸರಣಿಗಳಿದ್ದಾವೆ, ಅದ್ಭುತವಾದ ರೂಪಕಗಳು, ಅಲಂಕಾರಗಳು ಇದ್ದಾವೆ? ಇಲ್ಲ. ಹಾಗಾದ್ರೆ ಏನು, ಯಾಕೆ ಇಷ್ಟು ಜನ ಅದನ್ನು ಇದು ಮಾಡಿದ್ರು? 28.5 ಕೋಟಿ ಅಂತಾರೆ, 9 ಕೋಟಿ ಅಂತಾರೆ. ಅಷ್ಟು ಜನ ಯಾಕೆ ಭಾವಿಸಿದಂದರೆ ಪಂಪ್ ಸ್ಟೋರೇಜು ಹಗಲಿನ ಸತ್ಯವಾಗಿಯೂ ಅಂಥದ್ದೊಂದು ಅಗತ್ಯ ಇದೆ. ಆದರೆ ಒಂದು 4 ವರ್ಷ ತಡೆದ್ರೆ ನೀವು ಈ ಪಂಪ್ ಸ್ಟೋರೇಜ್ ಅವಲ್ಲವ, ನೀವು ಸಮೃದ್ಧವಾದ ಕಾಡು ಹಸಿರು ಇರುವಂಥ ಜಾಗವೇ ಆಗಬೇಕು ಅಂತಿಲ್ಲ. ಎಲ್ಲೋ ಒಂದಿಷ್ಟು ನೀರು ಸಿಕ್ಕಿರೋದನ್ನು ಮೇಲೆ ತಗೊಂಡು ಹೋಗೋದು, ಕೆಳಗೆ ತರೋದು, ಇಷ್ಟಕ್ಕೆ ಬೇಕಾಗಿರೋದು. ಅದು ಮಿನಿಯೇಚರ್ ಆಗಿ ಭಾಳಷ್ಟು ಕಡೆ ಈ ನಾವು ವಿಂಡ್ ಮಿಲ್ಗಳನ್ನು ಸಿಂಕ್ರನೈಸ್ ಮಾಡ್ತೀವಿ ನೋಡಿ, ಆ ಥರನೂ ಮಾಡ್ಬೋದೇನು. ಇವತ್ತು ಒಂದು ಯೋಚನೆ ಮಾಡೋಣ, ಸುಮ್ಮನೆ ಒಂದು ಯೋಚನೆ. ನಮ್ಮಲ್ಲಿ ಅಘನಾಶಿನಿ ಮತ್ತು ಬೆಡ್ತಿ ಯೋಜನೆ ಆಗಬೇಕು ಅಂತಾಗಿತ್ತು. ಆ ಕಾಲದಲ್ಲಿ ಶಿವರಾಮ್ ಕಾರಂತರಾದಿಯಾಗಿ ಎಲ್ಲರೂ ಹೋರಾಟ ಮಾಡಿ ಆ ಯೋಜನೆ ನಿಂತಿರಲಿಲ್ಲ ಅಂತ ಇಟ್ಕೊಳ್ಳೋಣ. ನಾವು ಅಲ್ಲೂ ಯೋಜನೆಗಳನ್ನು ಮಾಡ್ತಿದ್ವಿ. ಇವತ್ತು ನಮ್ಮಲ್ಲಿ ಅನ್ಟಚ್ಡ್ ರಿವರ್ ಅಂತ ಇರೋದಾದರೆ ಅಘನಾಶಿನಿ ಬೆಡ್ತಿ ಮಾತ್ರ, 2 ನದಿ ನಮ್ಮದು, ಯಾರೋ ಇನ್ನೂ ಮುಟ್ಟದೇ ಇರೋವಂಥದ್ದು. ಅದರಲ್ಲೂ ಮಾಡಿಬಿಟ್ಟಿದ್ವಿ ಅಂತ ಇಟ್ಕೊಳ್ಳೋಣ. ಈಗ ನಮಗೆ ಸೋಲಾರ್ ಸಮೃದ್ಧವಾಗಿ ಸಿಗ್ತಾಯಿದೆ ಅಂತ ಅದು ವಾಪಸ್ ಮಾಡೋಕ್ಕಾಗ್ತಿತ್ತ? ಆ ಜಾಗವನ್ನು ಪುನಃ ವಾಪಸ್ ಮಾಡ್ತೀರಾ? ಅಥವಾ ಇವತ್ತು ಮುಂದೊಂದು ದಿನ ಶೀಘ್ರದಲ್ಲೇ ಆಗುತ್ತದು, ಸೋಲಾರ್ ಇನ್ನೂ ಚೀಪ್ ಆಗ್ತಾ ಹೋಗುತ್ತೆ, ಇನ್ನೂ ಬೇರೆ ಬೇರೆ ಟೆಕ್ನಾಲಜಿ ಬರುತ್ತೆ, ನಮ್ಮೆಲ್ಲರಿಗೂ ಸಮೃದ್ಧವಾಗಿ ಸಿಗುತ್ತೆ ಅಂದಾಗ ಈ ಶರಾವತಿ ಒಡಲಲ್ಲಿ ತೋರಿರೋ ತುರಂಗಗಳನ್ನೆಲ್ಲ ಮುಚ್ಚಕ್ಕೆ ಸಾಧ್ಯ? ಮುಚ್ಚಿದ್ರದು ಮತ್ತೆ ಮೊದಲಿನಂತ ಆಗುತ್ತಾ? ಇದ್ರ ಬಗ್ಗೆ ದೀರ್ಘಾವಧಿಯಾದ ಆಲೋಚನೆಗಳನ್ನು ಇಟ್ಟುಕೊಂಡು ನಾವು ಯೋಜನೆಗಳನ್ನು ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಏನೂ ಇಲ್ಲದೆ ನಾವು ಇವತ್ತು ನಮ್ಮ ಕೈಯಲ್ಲಿದೆ, ಆಯುಧ ನಮ್ಮ ಕೈಯಲ್ಲಿದೆ. ನಮ್ಮ ಊರಿನ ನನ್ನ ಸ್ನೇಹಿತ ಒಬ್ಬ ಹೇಳ್ತಿದ್ದ, ಕತ್ತಿ ಹಿಡ್ಕೊಂಡು ಕಾಡಿಗೆ ಹೋಗಬಾರ್ದು ಕಣೋ ಅಂತೇಳಿ. ಯಾಕೆ ಅಂತ ಕೇಳಿದರೆ, ನಮಗಲ್ಲಿ ಹೋಗ್ತಾ ಇರ್ತೀವಲ್ಲ ದಾರಿನಲ್ಲಿ, ಏನೋ ಆಗಲಿಲ್ಲ ಅಂತಂದ್ರೆ ಮೊದಲಾದ್ರೆ ಹಿಂಗೆ ಎತ್ತಾಕೊಂಡು ಹೋಗ್ತೀವಿ, ಕತ್ತಿ ಇದೆ ಅಂದ್ರೆ ಅದನ್ನು ಕಟ್ ಮಾಡ್ತೀವಿ, ಹೋಗ್ತೀವಿ. ಅಯ್ಯೋ ಒಂದು ಗಿಡದ ತುದಿ ಹೋಯ್ತು ಅಂತ ನಮ್ಗೆ ಅನಿಸೋದೇ ಇಲ್ಲ ಕತ್ತಿ ಕೈಯಲ್ಲಿದ್ದರೆ. ಇವತ್ತು ನಮ್ಮ ಆಡಳಿತಗಳ ಪರಿಸ್ಥಿತಿ ಏನಾಗಿದೆ, ಕತ್ತಿ ಕೈಯಲ್ಲಿದೆ, ಕಾಡಿನಲ್ಲಿ ಬಿಟ್ಟಿದ್ದೀವಿ ಅವ್ರನ್ನ, ಸಿಕ್ಕಿದ್ದನ್ನು ಕಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಇನ್ನಷ್ಟು ಹೃದಯಕ್ಕೆ ಬೇಕು ರಾಮ, ಅದರಿಂದ ಸಿಕ್ಕಂಥ ಪ್ರತಿಕ್ರಿಯೆ, ಅದರಿಂದ ಆದಂಥ ಒಂದಿಷ್ಟೆಲ್ಲ ನಿಮ್ಮ ಅಭಿಮಾನಿಗಳು, ಇದ್ರ ಬಗ್ಗೆ ಎಲ್ಲ ಏನು ಅನಿಸುತ್ತೆ? ಒಂದು ಹಾಡು ಬರೆದೆ ನಾನು. ಆ ಹಾಡನ್ನು ಬರೆಯುವಾಗ ನನಗೇನಿತ್ತು ಅಂತಂದರೆ, ಸ್ವಭಾವತಃ ನನಗೆ ನಾನು ಭಾಳ ಅನುಷ್ಠಾನವುಳ್ಳಂಥ ಒಬ್ಬ ವ್ಯಕ್ತಿ ಅಲ್ಲ, ಸತ್ಯವಾಗಿ ಹೇಳ್ತೀನಿ ಇದು. ಆದರೆ ಧರ್ಮದ ಬಗ್ಗೆ, ದೇವರ ಬಗ್ಗೆ ಎಲ್ಲ ನಂಬಿಕೆ ಇರುವಂಥ ವ್ಯಕ್ತಿ. ನನಗೆ ನಾನೇ ಪೂಜೆ ಮಾಡೋದಕ್ಕಿಂತಲೂ ಯಾವುದೋ ಒಂದು ದೇವಸ್ಥಾನದಲ್ಲಿ ಮಂಗಳಾರತಿ ಆಗ್ತಾ ಇರುತ್ತೆ ಅಂದರೆ ಅಲ್ಲಿರೋರೆಲ್ಲ ಆ ಜಾಗಂಟೆ ಆ ಸದ್ದಲ್ಲಿ ಕೈ ಮುಗಿದು ಹಿಂಗೆ ದೇವ್ರು ನೋಡ್ತಾ ನಿಂತಿರ್ತಾರಲ್ಲ, ಅದನ್ನು ನೋಡೋಕ್ಕೆ ಭಾಳ ಸಂತೋಷ. ಎಲ್ಲರೂ ನೋಡ್ತಿರ್ತಾರೆ. ಗಂಗಾ ನದಿ ಹತ್ರ ಸ್ನಾನ ಮಾಡೋಕ್ಕೆ ಅಂತ ಹೋಗಿದ್ದು ನಾವು, ನಮ್ಮ ಮನೆಯವರು ಟೂರ್ದಾಗ. ಅಲ್ಲಿ ಹರಿದ್ವಾರದಲ್ಲಿ ನಾವು ಕೂತಿದ್ವಿ. ಒಂದು ಅಜ್ಜಿ ದೂರದಿಂದ ಬಂದು ಒಟ್ಟು ದೂರದಲ್ಲಿ ನಿಂತವಳೆ, ಅದು ಗಂಗಾ ನದಿ ನೋಡಿದವಳೆ, ಕೈ ಮುಗಿದ್ಲು, ಕೊಂಡೋಗಿ ಬಳ ನೀರು ಬಂತು, ಹೋಗಿ ಅದಕ್ಕೆ ಧುಮುಕಿ ಅವಳು ಸ್ನಾನ ಮಾಡಿ ಈ ಕಡೆ ಎದ್ದು ಬಂದಿರೋದು ನೋಡಿದರೆ ನನಗದು ಎಂಥ ಭಕ್ತಿ. ನಮಗೆ ಆ ತನ್ಮಯತೆ ಸಾಧ್ಯವೇ ಇಲ್ವಲ್ಲ ಅನಿಸ್ಬಿಡ್ತು. ಭಾಳ ಮುಗ್ಧವಾದ್ದು ಮತ್ತು 100ಕ್ಕೆ 100 ಕೊಟ್ಕೊಳ್ಳೋಂಥದ್ದು ನಮಗೆ ಸಾಧ್ಯ ಆಗೋದೇ ಇಲ್ಲ ಜೀವನದಲ್ಲಿ. ನಾನು ಮನ್ಸರೋವ್ರಿಗೆ ಕೂಡ ಹೋಗಿದ್ದೆ. ಮನ್ಸರೋವ್ರಿಗೆ ಹೋದಾಗ ನಮ್ಮ ಮನೆಯವರು ಸ್ನಾನ ಮಾಡಿದ್ರೆ ನಾನು ಅಂದೆ, ಇಲ್ಲಿ ಒಂದು ಸ್ನಾನ ಮಾಡಿಬಿಟ್ರೆ ಈ ಥರ ನಮ್ಮದು ಲಾಜಿಕ್ ಹೋಗುತ್ತೆ. ಆದರೆ ಅದ್ರ ಹಿಂದೆಲ್ಲ ಒಂದು ಮನೋಭಾವ ಇದೆಯಲ್ಲ, ಅದನ್ನು ಪವಿತ್ರ ಅಂತ 100ಕ್ಕೆ 100 ಗಳಿಸಿ ಅದಕ್ಕೊಂದು ತೊಡಗಿಕೊಂಡು ಅದರಲ್ಲಿ ಮುಳುಗಿಕೊಂಡು ಇರುವಂಥದ್ದು, ಅದನ್ನು ನೋಡೋಕ್ಕಂತೂ ಖಂಡಿತ ಇಷ್ಟಪಡ್ತೀನಿ. ಇದು ತೋರಿಕೆಯ ಭಕ್ತಿಗಿಂತ ನಿಜವಾದಂಥ ಒಂದು ಮನೋಭಾವ ಇದೆಯಲ್ಲ, ಆ ಮುಗ್ಧವಾದ ಒಂದು ಅದು ಆ ಭಕ್ತಿ ನನಗೆ ಈ ಇದನ್ನು ಹಾಡನ್ನು ಬರೆಯುವಾಗ ನನ್ನ ಒಳಗಿದ್ದಿದ್ದ ಅಂಥದ್ದೊಂದು ಭಕ್ತಿ. ಏನು ಅಂತ ಕೇಳಿದರೆ, ಇನ್ನಷ್ಟು ಬೇಕೆನ್ನೋ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯೂ ಎಲ್ಲಿಹುದು ರಾಮ. ನನಗೆ ರಾಮನ ಎದುರಿಗೆ ನಿಂತಾಗ ನಾನು ಒಬ್ಬನೇ ನಿಂತಿದ್ದೀನಿ, ಪ್ರಪಂಚ ಯಾವುದೂ ಇಲ್ಲ, ಅಲ್ಲೊಂದು ದೇವರಿದೆ, ಆ ದೇವ್ರ ಜೊತೆಗೆ ನಾನು ಮುಕ್ತವಾಗಿ ಸಾಮಾನ್ಯ ಆಗಬೇಕಂತನೂ ಇಲ್ಲ. ಖಂಡಿತ ನಾನು ಅದು ಹೇಳದೇ ಇಲ್ಲ. ಯಾವುದೇ ಒಂದು ಶಕ್ತಿ, ಯಾವುದೇ ಒಂದು ದೈವ ಎದುರುಗಡೆ ಇದೆ, ಅಥವಾ ಯಾವುದೋ ಒಂದು ಭಾವ, ಈ ದೈವನೇ ಇಲ್ಲ ಅನ್ನಿ, ಒಂದು ಭಾವ ಅಲ್ಲಿದೆ, ನಮ್ಮನ್ನೆಲ್ಲ ಉದ್ಧರಿಸುತ್ತೆ ಅಥವಾ ನಮ್ಮನ್ನೆಲ್ಲ ಪ್ರೀತಿಯಿಂದ ನೋಡುತ್ತೆ ಅನ್ನೋಂಥ ಒಂದು ಭಾವ ಅಲ್ಲಿದೆ. ಬಾಳಿಗೊಂದು ನಂಬಿಕೆ ಬೇಕು. ಇಲ್ಲಿ ಒಂದು ಜೀವ ಇದೆ, ಈ ಜೀವಕ್ಕೆ ಆ ಭಾವದ ಜೊತೆಗೆ ಒಂದು ಸಂಬಂಧ. ಏನು ಕೇಳುತ್ತೆ ಒಂದು ಜೀವ?
ತನ್ನ ನೆಮ್ಮದಿಯನ್ನು ಕೇಳುತ್ತೆ. ಈ ಬದುಕಲ್ಲಿ ಬಂದ್ಬಿಟ್ಟಿದ್ದೀನಿ ನಾನು, ಇಲ್ಲಿ ಒಂದು ನೆಮ್ಮದಿಯಾದ ಆರೋಗ್ಯಪೂರ್ಣವಾದ ಜೀವನ ಕೇಳುತ್ತೆ. ಬಿಟ್ಟರೆ ಯಾರೂ ದೇವ್ರ ಹತ್ರ ಹೋದ ತಕ್ಷಣ ನನಗೆ ಒಂದು 5 ಸ್ಟೋರಿ ಬಿಲ್ಡಿಂಗ್ ಕೊಡು, ಕಾಂಟೆಸ್ ಕಾರ್ ಕೊಡು ಅಂತ ಕೇಳೋದಿಲ್ಲ ಜನರಲಿ. ಯಾರೋ ಬೇರೆ ಇದರಿಂದ ಕೇಳ್ಬೋದು. ಒಂದು ತಾಯಿ ಅಥವಾ ಒಂದು ನೊಂದ ಜೀವ ದೇವರೆದುರಿಗೆ ಕೂತ್ಕೊಂಡು ರಾಮನನ್ನು ಭಾವಿಸ್ಕೊಂಡು ಎದುರಿಗೆ ನಿಂತರೆ ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ. ಯಾಕೆಂದರೆ ಅವಳು ಕರ್ಮ ಸಿದ್ಧಾಂತವನ್ನು ನಂಬೋರು. ನಮ್ಮಲ್ಲಿ ಎಲ್ಲರಿಗೂ ಯಾರು ನಾವು ಅದು ಬೇಡ ಅಂದರೂ ಕೂಡ ನಮಗೆ ಆ ಕರ್ಮ ನೆನಪಾಗುತ್ತೆ. ನಾನು ನಿನ್ನೆ ಏನೋ ತಪ್ಪು ಮಾಡಿದೆ ಅಂತಂದರೆ ಇವತ್ತು ನನ್ನನ್ನು ಬಾಧಿಸುತ್ತೆ ಅನ್ನೋಂಥ ಭಯ ನನ್ನೊಳಗೆ ಇದ್ದೇ ಇದೆ. ಹಾಗಾಗಿ ನನಗೆ ಅದರಿಂದ ಆಚೆಗೆ ಹೋಗೋಕ್ಕೆ ಮನಸ್ಸಾಗಲ್ಲ. ಕಷ್ಟಗಳ ಕೊಡಬೇಡ ಎನ್ನಲಾರ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನಮಗೆ. ನೋಡಿ, ನಮಗೆ ಬೇಕಾಗಿರೋದು ಬಡತನವನ್ನು ಎಂಜಾಯ್ ಮಾಡುವಂಥ. ಯಾಕೆಂದರೆ ನಾವು ಹಸಿವನ್ನು ಕಂಡೋರೆ. ನಾವು ಶಾಲೆಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ 7-7:30 ಗಂಜಿ ಉಂಡು ಸಂಜೆ ಬಂದು ಗಂಜಿ. ಹಸುವಿನ ರುಚಿಯೂ ಗೊತ್ತು ನಮಗೆ, ಹಸುವಿನ ಕಷ್ಟವೂ ಗೊತ್ತು. ಅಂಥದ್ದೊಂದು ಸಹನೆ ಬೇಕು ಬದುಕಿ. ಎಲ್ಲ ಇವತ್ತೇ ಆಗಿಬಿಡಬೇಕು, ಎಲ್ಲ ಇವತ್ತೇ ಸಿಕ್ಕಿಬಿಡಬೇಕು ಅನ್ನೋದ್ರಲ್ಲಿ ಅರ್ಥವೇ ಇಲ್ಲ. ನಮಗೆ ಏನು ಲಭ್ಯ ಇದೆಯೋ ಆ ಲಭ್ಯ ಜೀವನದಲ್ಲಿ ಸಂತೋಷವನ್ನು ಕಾಣುತ್ತಾ. ಯಾಕೆಂದರೆ ನಾವು ಬಯಸಿದ್ದೆಲ್ಲ ಸಿಗದೆ ಹೋಗ್ಬಿಟ್ರೆ ನಾವು ಇಡೀ ಜೀವನ ಕಷ್ಟದಲ್ಲಿ ಸಾಯ್ಬೇಕಲ್ಲ. ಅದ್ರ ಬದಲು ಸಿಕ್ಕಿದ್ರಲ್ಲಿ ಈ ಸುಖವಾಗಿರೋದನ್ನು ಕಲಿಬೇಕು. ಅದನ್ನು ಕೇಳುವಂಥ ಒಂದು ಮನಸ್ಥಿತಿ ಇಡೀ ಹಾಡಲ್ಲಿ. ನಿಮಗೆ ಗೊತ್ತಿರೋ ಹಾಗೆ, ನೀವು ಸಾಹಿತ್ಯವನ್ನು ಓದ್ಕೊಂಡವರು, ನಿಮಗೆ ಇದು ಗೊತ್ತಿರೋರು, ಆ ಹಾಡಿನಲ್ಲಿ ಅದ್ಭುತವಾದ ವಾಕ್ಯ ಸರಣಿಗಳಿದ್ದಾವ? ಇಲ್ಲ. ಅದ್ಭುತವಾದ ರೂಪಕಗಳು, ಅಲಂಕಾರಗಳು ಇದ್ದಾವ? ಇಲ್ಲ. ಹಾಗಾದರೆ ಏನು, ಯಾಕೆ ಇಷ್ಟು ಜನ ಅದನ್ನು ಇದು ಮಾಡಿದ್ರು? 8.5 ಕೋಟಿ ಅಂತಾರೆ, 9 ಕೋಟಿ ಅಂತಾರೆ. ಬಟ್ ಜನ ಯಾಕೆ ಭಾವಿಸಿದ್ರು ಅಂದರೆ, ನನಗನ್ನಿಸಿದ್ದು ಪ್ರತಿಯೊಬ್ಬರಿಗೂ ಆ ಹಾಡು ತಮ್ಮದು ಅನಿಸ್ಬಿಡ್ತು. ಅದರಲ್ಲಿರೋ ಭಾವ ತಮ್ಮದು ಅನಿಸ್ಬಿಡ್ತು. ನನ್ನ ಹರಣಕ್ಕೆ ನಿನ್ನ ಚರಣ ಕೊಡುವು ರಾಮ. ಎಲ್ಲರಿಗೂ ಅನಿಸುತ್ತೆ. ಎಲ್ಲರಿಗೂ ತಪ್ಪು ಮಾಡಿದಾಗ ಅನಿಸುತ್ತೆ, ಅಯ್ಯೋ ನನ್ನೊಳಿಯ ರಾವಣಗೆ ಸಾವ ಕೊಡುಗ ರಾಮ ಅಂತ ಸಾಲಿದೆಯೋ ಅದರಲ್ಲಿ. ಅದನ್ನು ಕೇಳ್ಕೊಂಡು ಭಾಳ ಜನ ಅಂತಾರೆ, ಹೌದಲ್ವಾ, ರಾಮ ನನ್ನೊಳಗೆ ಬರಬೇಕು ಅಂದ್ರೆ ರಾವಣ ಇದ್ದರೆ ಹೆಂಗೆ ಬರ್ತಾನೆ ಅವನು? ನಾನು ಮೊದಲು ನನ್ನೊಳಗಿರೋ ರಾವಣನನ್ನು ಹೊರಗೆ ತಳ್ಳಬೇಕು, ಅವನನ್ನು ಕೊಲ್ಲಬೇಕು ಅನ್ನೋದು ಈ ಭಾವನೆಯಲ್ಲಿ ಅದನ್ನು ಬರೆದೆ ನಾಗಭೂಷಣ್. ಬರೆಯುವಾಗ ನನಗೂ ಅಷ್ಟು ಅದ್ಭುತ ಅನಿಸಿರಲಿಲ್ಲ. ಅಥವಾ ಇವತ್ತು ಇನ್ನೊಂದು ಬರೀರಿ ಅಂದರೂ ನನ್ನ ಹತ್ರ ಆಗಲ್ಲ. ಆದರೆ ಜನ ಅದನ್ನು ಭಾವಿಸಿರೋ ರೀತಿ ಮಾತ್ರ ನನಗೆ. ಯಾರೋ ಬರ್ತಾರೆ, ಯಾರೋ ಬಂದು ಈ ಸಿದ್ದಾಪುರದ ಹತ್ರ ಒಬ್ರದ್ದು ಆಕ್ಸಿಡೆಂಟ್ ಆಗ್ಬಿಟ್ಟು ಮೆಮೊರಿ ಲಾಸ್ ಆಗ್ಬಿಟ್ಟಿತ್ತಂತೆ, ಸಂಗೀತಗಾರ್ತಿ ಆಕೆ. ನನ್ನ ಮಗಳಿಗೆ ಅವಳು ಹೇಗೋ ಸಂಪರ್ಕಕ್ಕೆ ಬಂದು ಅವ್ರ ತಾಯಿ ನಮ್ಮ ಮಗಳಿಗೆ ಒಂದು ಮೆಸೇಜ್ ಮಾಡಿದರು. ಅದು ಎಂಥ ಒಂದು ಸಂತೋಷ ಅಂದರೆ, ಮೆಮೊರಿ ಲಾಸ್ ಆಗಿ ಮಗಳು ಮನೆಗೆ ಬಂದಿದ್ಲು. ಡಾಕ್ಟ್ರ್ ಹೇಳಿದ್ರು ಅವರಿಗೆ ಯಾವುದು ಇಷ್ಟ, ಸಂಗೀತ ಇಷ್ಟ. ಸರಿ, ಸಂಗೀತದ ಹಾಡುಗಳನ್ನು ಹಾಕ್ತಾ ಹೋಗಿ ಅಂತೇಳಿ ಅವರಿಗೆ ಇಷ್ಟವಾಗಿರೋ ಹಾಡುಗಳನ್ನು ಹಾಕಿ ಅಂತ ಒಂದು 3-4 ದಿನ ಹಾಡುಗಳನ್ನು ಹಾಕಿದ್ರಂತೆ. ಕೊನೆಗೆ ಒಂದಿನ ಇನ್ನಷ್ಟು ಬೇಕೇನ ಹಾಕಿದ್ರಂತೆ. ಅವಳು ಹೇಳ್ತಿದ್ದಂತೆ ಹಾಡು. ಅದು ಒಂದು 2-3 ದಿನ ಆದ ತಕ್ಷಣ ಉಗ್ಬಿಟ್ಟು ಆಮೇಲೆ ಅವಳೇ ಹಾಡು ಹೇಳಿರೋದನ್ನು ನನ್ನ ಮಗಳಿಗೆ ಅವರು ಮೆಸೇಜ್ ಮಾಡಿ ಕಳಿಸಿದ್ದಾರೆ. ಅಯ್ಯೋ, ನನ್ನ ಮಗಳಿಗೆ ನಿಮ್ಮ ತಂದೆ ಹಾಡಿಂದಾಗಿ. ಅದು ಆ್ಯಕ್ಚುಲಿ ಸೈಕಲಾಜಿಕಲ್ ಟ್ರೀಟ್ಮೆಂಟ್ ಅದು. ಆದರೆ ಅವ್ರ ಭಾವ ಇದೆಯಲ್ಲ, ಅದನ್ನು ನಾವು ಹೇಗೆ ಇದು ಮಾಡ್ಕೊಳ್ಳೋದು. ಇನ್ನೊಬ್ಬಳು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೊರಟಿದ್ದು ನನ್ನ ಸ್ನೇಹಿತನ ಹೆಂಡ್ತಿನೇ, ಅವ್ನು ತೀರೋಗ್ಬಿಟ್ಟ. ಅವಳು ಶರ್ಮಣ್ಣ ಒಂದಿನ ಬಂದು, ನಾನು ನಮ್ಮ ಮಠಕ್ಕೆ ಹೋಗ್ತಿದ್ದಾಗ ಬಂದು ನಮಸ್ಕಾರ ಮಾಡಿದ್ಲು. ನಮಸ್ಕಾರ ಮಾಡಿಬಿಟ್ಟು, ಏನು ವೀಣಾ ನೀ ಯಾಕೆ ಹೀಗೆ ಮಾಡ್ತೀಯ? ಇಲ್ಲ, ನನಗೆ ನಿನ್ನ ಹಾಡಿಂದ ನನ್ನ ಜೀವನ ಸಿಕ್ತು. ನಾನು ತೀರ್ಮಾನ ಮಾಡಿಬಿಟ್ಟಿದ್ದೆ. ಅದು ಯಾಕೋ ಆ ಹಾಡು ಹಾಕ್ಕೊಂಡು ದೇವ್ರ ಮುಂದೆ 1 ಸರಿ ಕೇಳಿದೆ, 2 ಸರಿ ಕೇಳಿದೆ, 3 ಸರಿ ಕೇಳಿದೆ. ಅಯ್ಯೋ, ರಾಮನಿಗೆ ಅಷ್ಟು ಕಷ್ಟ ಇತ್ತು, ಅವನಿಗೆ ಹೀಗಿತ್ತು, ನನಗಿಲ್ಲ, ಅಂಥ ಕಷ್ಟಕ್ಕಿಂತ ನನಗೆ ಹೆಚ್ಚಿಂದ ಅಂತ ಹೇಳ್ತಾ ಅದೇನೋ ಸಮಾಧಾನ ಆಯಿತು. ನಾನು ಈ ಥರ ಭಾವಗಳು ಇದನ್ನು ನಾನು ನನ್ನ ಹಾಡಿನ ಪ್ರಚಾರಕ್ಕಾಗಿ ಹೇಳ್ತಾ ಇಲ್ಲ. ಆದರೆ ಯಾರೋ ಒಬ್ಬರು ಈ ಥರದ ಪ್ರತಿಕ್ರಿಯೆಗಳನ್ನು ಕೊಟ್ಟುಬಿಟ್ರೆ ನನಗೆ ಎಷ್ಟೋ ಸರಿ ಮುಜುಗರ ಆಗ್ಬಿಡ್ತೇನೆ. ಭೂಷಣ್ ಬಂದು ಖಾಲಿ ನಮಸ್ಕಾರ ಮಾಡಿಬಿಡ್ತಾರೆ. ನನಗೆ ಅಯ್ಯೋ, ನಾನೊಂದು ಅನುಷ್ಠಾನ ಇಲ್ದಿದ್ದವನು ನನಗೆ ನಮಸ್ಕಾರ ಮಾಡ್ತಾರಲ್ಲಪ್ಪ ಇಲ್ಲ ಅಂತ ಮನಸ್ಸು ಸಂಕೋಚ ಆಗೋಗ್ಬಿಡುತ್ತೆ. ಸತ್ಯವಾಗಿ ಹೇಳ್ತೀನಿ. ಆದರೆ ಆ ಹಾಡು ಅಂಥದ್ದೊಂದು ಭಾವನೆ ಅದು ಹೇಗಾಗಿದೆ ಅದು ಅಂತ ಹೇಳಿದರೆ, ಇನ್ನಷ್ಟು ಹೃದಯಕ್ಕೆ ಬೇಕು ರಾಮ ಮಾತ್ರ ಅಲ್ಲ, ಯೇಸುನೂ ಬೇಕು, ರಹೀಮನೂ ಬೇಕು, ಅಲ್ಲನೂ ಬೇಕು, ಎಲ್ಲರೂ ಬೇಕು. ಅದು ರಾಮ ಒಂದು ನೆಪ ಅಷ್ಟೇ ಅಲ್ಲಿ. ಹೌದು. ಹಾಗಾಗಿ ಆ ಒಂದು ಮನೋಭಾವನೆ ಇದೆಯಲ್ಲ, ಏನೋ ಒಂದಕ್ಕೆ ನಾನು ಸಮರ್ಪಿಸಿಕೊಳ್ಳುವಂಥದ್ದು, ಅದು ಬಹಳ ವಿಶೇಷವಾಗಿರುವಂಥದ್ದು. ಹಾಗಾಗಿ ಅದು ನೇರವಾಗಿ ಅನೇಕರಿಗೆ ತಲುಪ್ತಾ ಇದೆ ಅಂದರೆ ಆಶ್ಚರ್ಯ ಅಲ್ಲ. ಅದು ಯಾವುದೋ ಒಂದು ಪಂಥಕ್ಕೆ ಅಥವಾ ಒಂದು ಧರ್ಮಕ್ಕೆ ಸೀಮಿತ ಮಾಡುವಂಥ ಅಗತ್ಯ ಇಲ್ಲ. ನೀವು ಅದನ್ನು ಈಗ ಯಾರು ರಾಮನನ್ನು ಮಾತ್ರ ನಂಬ್ತಾರೋ ಅವ್ರು ಮಾತ್ರ ಹೇಳ್ತಾರೆ ಅನ್ನೋದು ಖಂಡಿತ ನೀವು ಹೇಳಿದ್ರೆ 100ಕ್ಕೆ 100 ಸರಿಯಾಗಿದೆ. ಆದರೆ ಒಟ್ಟು ಹಾಡಿನ ಚೌಕಟ್ಟಲ್ಲಿ ಏನಾಗಿದೆ ಅಂತಂದರೆ, ನಾವೆಲ್ಲ ರಾಮನನ್ನು ಪರಿಭಾವಿಸೋರಾಗಿ ರಾಮನನ್ನು ನಾವು ನೆಪವಾಗಿ ಇಟ್ಕೊಂಡು ರಾಮನ ಬದುಕನ್ನೇ ಇಟ್ಕೊಂಡು ಆ ಹಾಡನ್ನು ಬರೆದಿದ್ವಿ. ಅಲ್ಲಿ
ನಾನು ವೈದೇಹಿಯಾಗುವೆನು ಒಡನಾಡು ರಾಮ ಅಂತ ಹೇಳಿದಾಗ ನಾನು ಸೀತೆ ಮಾತ್ರ ಅನ್ನೋ ಅರ್ಥದಲ್ಲಿ ಅಲ್ಲ ಅದು. ಯಾರೇ ಆಗಲಿ ತನ್ನ ಹೆಂಡತಿ ಜೊತೆಗೆ, ತನ್ನ ತಮ್ಮನ ಜೊತೆಗೆ, ತನ್ನ ಸ್ನೇಹಿತನ ಜೊತೆಗೆ, ತನ್ನವರ ಜೊತೆಗೆ ಎಲ್ಲ ಪ್ರೀತಿಯಿಂದ ಇರಲಿ. ನಿಮಗೆ ಒಂದು ಎಕ್ಸಾಂಪಲ್ ಅಲ್ಲಿದೆ ರಾಮ, ನೀವು ಅದನ್ನೇ ಎಕ್ಸಾಂಪಲ್ ತಗೊಳ್ಳೋದು ಬದಲು ಬೇರೆ ತಗೊಳ್ಳಿ, ನಮ್ಮ ಖಂಡಿತ ಆಕ್ಷೇಪ ಇಲ್ಲ. ಆದರೆ ಅಲ್ಲಿರುವಂಥ ಪ್ರೀತಿ ಇದೆ ನೋಡಿ, ಆ ಪ್ರೀತಿ ಮಾತ್ರ ಎಲ್ಲ ಕಡೆ ಒಂದೇ, ಅದು ಅಬ್ಸಲ್ಯೂಟ್. ಅದಕ್ಕೆ ನೀವು ಹೇಳಿದ ಮಾತು ಬರುತ್ತೆ, ಯಾವ ಪಂಥ ಇಲ್ಲ, ಯಾವ ಇದಿಲ್ಲ, ಆಲ್ ದೋಸ್ ಥಿಂಗ್ಸ್, ಎಲ್ಲ ಲೌಕಿಕಗಳನ್ನು ಮೀರಿರುವಂಥ ಒಂದು ದೈವಿಕವಾದ ಅಂಶ ಅದು ಪ್ರೀತಿ. ಅದು ರಾಮನ ಬದುಕಿನಲ್ಲಿ ನಮಗೆ ವ್ಯಕ್ತವಾಗಿರೋ ನಮ್ಮ ಕಣ್ಣುಗಳಿಗೆ ಕಾಣುತ್ತೆ. ಯಾಕೆಂದರೆ ನಾವು ರಾಮನನ್ನು ಭಾವಿಸೋರು, ನಾವು ರಾಮನನ್ನು ಭಾವಿಸ್ಕೊಂಡು ಹೇಳ್ತೀವಿ. ನೀವು ನಿಮ್ಮದೇ ಆದ ಭಾವದಲ್ಲೂ ಅದನ್ನು ನೋಡ್ಬೋದು. ಇನ್ನಷ್ಟು ಹೃದಯಕ್ಕೆ ಬೇಕು ಅದನ್ನು ಆ ಥರ ಬದಲಾಯಿಸ್ಕೊಂಡ್ರು ಹಾಡುಗಳನ್ನು, ಹೋಯ್ತು. ಮತ್ತು ಒಂದು ಹಾಡು ಜನಗಳ ನಿಮ್ಮ ಭಾಳ ಚೆನ್ನಾಗಿ ಗೊತ್ತು ನನಗಿಂತಲೂ, ನೀವು ಅದನ್ನು ಚೆನ್ನಾಗಿ ಹೇಳಿಬಿಟ್ರಿ. ಈ ಕೃತಿನೇ ಬಗ್ಗೆ ಆಗಲಿ, ಕೃತಿ ನಮ್ಮ ಕೈಯಿಂದ ಹೊರಟ ಮೇಲೆ ನಾವು ಅದ್ರ ಬಗ್ಗೆ ಮಾತಾಡೋದೇ ಅರ್ಥಹೀನ, ಹೇಳ್ತಾ ಇರೋದನ್ನು. ಆದರೆ ಯಾಕೆ ಮಾತಾಡ್ತೀವಿ ಅಂತಂದರೆ ಎರಡಿದೆ. ಇವತ್ತಿನ ಕಾಲದಲ್ಲಿ ನಮ್ಮ ಕಾಲಿಗೆ ನಾವೇ ನಮಸ್ಕಾರ ಮಾಡುವಂಥ ಕಾಲ ಇದು. ನಮಗೆ ನಮ್ಮದನ್ನು ನಾವು ಹೇಳ್ಕೊಳ್ತಾ ಇದ್ದರೆ ಬೇರೆ ಎಲ್ಲ ಪ್ರಚಾರ ಆಗುತ್ತೆ ಅನ್ನೋದು, ಅಥವಾ ಅದಕ್ಕೊಂದು ಅವಕಾಶ ಸಿಕ್ಕಾಗ ಹೇಳುವಂಥದ್ದು. ಅಲ್ಲ, ಈವನ್ ಅದರ್ವೈಸ್ ಸಾಕಷ್ಟು ಜನ ಸ್ವೀಕಾರ ಮಾಡಿದ್ದಾರೆ ನಿಮ್ಮ ಮಾತುಗಳಿಂದನೇ ಅಂತಲ್ಲ, ಏನಲ್ಲ, ಅದು ನಿಮ್ಮ ಬೇರೆ ಪುಸ್ತಕಗಳು ಇರ್ಬೋದು, ಸಾಕಷ್ಟು ಜನ ಓದುಗರು ಇಲ್ಲ ಪ್ರೀತಿಯಿಂದ ಸ್ವೀಕರಿಸಿ. ಖಂಡಿತವಾಗಿಯೂ ಇದೆ. ಜೊತೆಗೆ ಇನ್ನೊಂದೇನು ಅಂತಂದರೆ, ಇವತ್ತು ನಾವು ಈ ಚರ್ಚೆಗಳ ಮೂಲಕವಾಗಿ ನಮ್ಮ ಬರೆಯುವಾಗಿನ ನಮ್ಮ ಮನಸ್ಥಿತಿಯ ಬಗ್ಗೆ ನೀವು ಕೇಳಿದ್ರಿ. ಪ್ರಮೇಯ ಬರೆಯುವಾಗ ಎಷ್ಟು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ ನೀವು ಅದು ಅಂತೇಳಿ. ಇದ್ರ ಹಿಂದಿರುವಂಥ ಭಾವನೂ ಒಂಥರ ಅವರಿಗೆ ಇಷ್ಟ ಆಗ್ಬೋದು, ಅಥವಾ ಇಷ್ಟ ಆಗದೆ ಇರೋದು, ಕೆಲವರಿಗೆ ಇಷ್ಟ ಆಗದೇ ಇರ್ಬೋದು. ಎರಡೂ ಕಾರಣಕ್ಕಾಗಿಯೂ ಆ ಕಾರಣ ಅಂತೂ ಗೊತ್ತಾಗಬೇಕಲ್ಲ. ನಾನು ಬರೆಯುವಾಗಿನ ನನ್ನ ಮನಸ್ಥಿತಿ ಏನು ಅನ್ನೋದು ಕೆಲವರಿಗೆ ನನ್ನನ್ನು ಇಷ್ಟಪಡೋದಕ್ಕೆ ಕಾರಣ ಆಗ್ಬೋದು, ಕೆಲವರಿಗೆ ಇದಕ್ಕೆ ಬೇಡಪ್ಪ ಅವ್ರು ಆ ಥರ ಅಂತೆ ಬೇಡ ನಮಗೆ ಅನಿಸ್ಬೋದು. ಅನಿಸೋದು ಸಹಜ ತಾನೆ. ಯಾಕೆಂದ್ರೆ ನನ್ನ ಮನಸ್ಥಿತಿ ಮುಖ್ಯವೇ ವಿನ ನಾನು ಯಾರಿಗೂ ಮೋಸ ಮಾಡಿ ಅದನ್ನು ಮಾರುವಂಥದ್ದು ರ್ಯಾಪರ್ ಸುತ್ಕೊಂಡ್ಬಂದಿಡೋದು ಅಲ್ವಲ್ಲ ಪುಸ್ತಕ ಅನ್ನೋದು. ಹೌದು, ಅಲ್ಲ ಅದು ವಿಮರ್ಶೆ ಅಥವಾ ಮಾತುಕತೆ ಚರ್ಚೆ ಆಗಬೇಕಾಗಿರುವಂಥದ್ದು. ನೀವೇನು ಬರೆದಿದ್ರೆ ಅದ್ರ ಬಗ್ಗೆನೇ ಹೊರತು ಏನು ಬರ್ದಿಲ್ಲ ಅನ್ನೋದು ಬೇಡ. ಅದು ಯಾಕೆ ಹಂಗೆ ಬರೀಲಿಲ್ಲ ಬೇಡ, ನಮ್ಗೆ ಅನಗತ್ಯ. ಹೌದು, ನೀವು ಪ್ರಮೇಯ ಬಗ್ಗೆ ಬರೆಯೋದು ಬದಲು ಎಲೆಕ್ಟ್ರಿಸಿಟಿನೇ ಬಗ್ಗೆ ಅದನ್ನು ಯಾಕೆ ಕತೆ ಮಾಡಲಿಲ್ಲ, ಅದು ಬೇಡ ನಮಗೆ, ಅದು ಅನಗತ್ಯ. ಸರಿ ಇದೆ. ಸರ್, ನಾವು ಈ ಒಂದು ಮಾತುಕತೆಯ ಕೊನೆ ಭಾಗ ಬರ್ತಾ ಇದ್ದೀವಿ. ನಿಮ್ಮ ಮುಂದಿನ ಪುಸ್ತಕ ಯಾವುದು ಅಂತ ಏನೋ ತಯಾರಿ ನಡೆದಿದೆಯಾ? ತಯಾರಿ ಯಾವುದೂ ನಡೆದಿಲ್ಲ ನಾಗಭೂಷಣ್. 2 ಆಯ್ಕೆ ಇದೆ ನನ್ನ ಎದುರಿಗೆ. ನಿಮ್ಮ ಹತ್ರ ನಮ್ಮೂರಿನ ನಮ್ಮ ನೆಲದಲ್ಲಿ ನಿಂತು ನನ್ನ ಸ್ನೇಹಿತರ ಜೊತೆಗೆ ಹೇಳಬೇಕು ಅಂತಾದರೆ, ಒಂದು ಬೆಳಕಾಯಿತು ಕರ್ನಾಟಕ ಸಿಗ್ತಾ ಇಲ್ಲ, ತುಂಬ ಜನ ಕೇಳ್ತಾ ಇದ್ದಾರೆ. ಅದನ್ನು ಏನಾಗಿದೆ ಅಂದರೆ, ಒಂದು ವಿಷಯ ಅದು ನಾನು ಈ ಯಥಾವತ್ತು ಇರುವ ಹಾಗೆಯೇ ಈಗ ಪ್ರಕಟ ಮಾಡೋಕ್ಕೆ ಹೋದರೆ ಆಗ ಕೆ ವಿ ಸುಬ್ಬಣ್ಣವರು ಸ್ವತಃ ಆಸಕ್ತಿಯಿಂದ ಮಾಡಿರುವಂಥದ್ದು. ಅದರ ಇದು ಇವತ್ತಿಗೆ ಮಾಡೋರಿಗೂ ಕಷ್ಟ ಆಗುತ್ತೆ. ಅದಕ್ಕೆ ಅದನ್ನು ಪರಿಷ್ಕಾರ ಮಾಡಿ 2 ಭಾಗ. ಒಂದು ನೀವು ಪ್ರಮೇಯದ ಹೇಳಿದ್ರಲ್ಲ, ಆ ಥರ ಕಾದಂಬರಿ ಥರ ಅಲ್ಲ, ಆದರೆ ವಿದ್ಯುತ್ ಆರಂಭದಿಂದ ಹಿಡಿದು ಅದರ ಪ್ರಾಕ್ಟಿಕಲ್ಲಾಗಿ ಅದೊಂದು ಶಕ್ತಿಯಾಗಿ ಬರೋ ತನಕದ ಒಂದು ಇತಿಹಾಸ, ಆಮೇಲೆ ಅದರ ನಂತರದಲ್ಲಿ ನಮ್ಮಲ್ಲಿ ಆಗಿರುವ ಬೆಳವಣಿಗೆ, ಅದನ್ನು 2 ಭಾಗ ಮಾಡಿ ಬರೆಯೋಣ, ಪರಿಷ್ಕಾರ ಮಾಡೋಣ ಅಂಥದ್ದು ಒಂದಿದೆ. ನಮ್ಮ ಪ್ರಕಾಶಕರು ಅದನ್ನು ಹಂಗೆ ಮಾಡಿಕೊಡಿ ಅಂತ ಹೇಳಿದ್ರು ನನ್ನ ಹತ್ರ. ಅವ್ರು ಯಾರೋ ಕೇಳಿದ್ರು, ತುಂಬ ಜನ ಕೇಳಿದ್ರಂತೆ. ಅದು ಒಂದಿದೆ. ಇನ್ನೊಂದು ನನಗೊಂದು ಆಲೋಚನೆ ಏನಿದೆ ಅಂತಂದರೆ, ಒಂದು 15-16 ಜನ ನಮಗೆ ಅತ್ಯಂತ ಹಿರಿದಾದ ಕೊಡುಗೆಗಳನ್ನು ಕೊಟ್ಟಂಥ ಪರಕೀಯರು ಅಂತಂದರೆ ಅವರು ಹುಟ್ಟಿನಿಂದ ಮತ್ತು ಬೆಳವಣಿಗೆಯಿಂದ. ಆದರೆ ನಮಗೆ ಕೊಟ್ಟು, ನನಗೆ ಅದು ಪರಕೀಯರೆಲ್ಲ ಪ್ರಾತಸ್ಮರಣೀಯರು ಅಂತ. ಉದಾಹರಣೆಗೆ ನಾವು ನಮ್ಮ ಮೆಗ್ಗಾನು, ಉದಾಹರಣೆಗೆ ನಮ್ಮ ಕಬ್ಬನ್ನು, ಉದಾಹರಣೆಗೆ ನಮ್ಮ ಮೋಗ್ಲಿಂಗು, ಉದಾಹರಣೆಗೆ ಕಿಟ್ಟೆಲ್ಲು, ಈ ಥರದೆಲ್ಲ ಏನಿದ್ದಾರೆ, ಒಂದು 15-20 ಜನ ವ್ಯಕ್ತಿಗಳ ಬಗ್ಗೆ 6-8-10 ಪುಟಗಳಷ್ಟು ವ್ಯಕ್ತಿ ಚಿತ್ರಣವನ್ನು ಮಾಡಿ, ನಾವು ನಮ್ಮವರೆಲ್ಲ ನಮ್ಮವರಿಗಿಂತ ಹೆಚ್ಚು ಅಂತನೋ, ಪರಕೀಯರೆಲ್ಲ ಪ್ರಾತಸ್ಮರಣೀಯರು ಅಂತನೋ, ಈಗೇನೋ ಒಂದು ಕ್ಯಾಪ್ಷನ್ ಮಾಡಿ, ಏನು ಅಂತಂದರೆ ಈ ಕೆಲವು ಬರೆದಿದ್ದನ್ನೇ ಆಗಲಿ ಮತ್ತೆ ನಾವು ಕೊಡ್ತಾ ಹೋದರೆ ನಮ್ಮ ಯುವ ಮನಸ್ಸುಗಳ ಮೇಲೆ ಅದರ ಪರಿಣಾಮ ಇರಬೇಕು. ಇಲ್ಲದಿದ್ರೆ ಇನ್ನೊಂದು ದಿನ ಏನಾಗ್ಬೋದು ನಮಗೆ ಅಂದರೆ, ಕಬ್ಬನ್ನು ಯಾರು ಇಲ್ಲಿ ಯಾಕೆ ಒಂದು ಪಾರ್ಕು ಮೆಗಾನ್ ಹಾಸ್ಪಿಟ್ಲ್ ಹೆಸರು ಬದಲಾಯಿಸಬೇಕು ಅನ್ನಂಗೆಲ್ಲ ಆಗೋಗ್ಬಿಟ್ರೆ
ನಮಗೆ ಅವ್ರ ಕೊಡುಗೆಗಳು ನೆನಪಿರಬೇಕು. ನಮಗೆ ಅವರ ಹುಟ್ಟು ಅವ್ರ ಬೆಳವಣಿಗೆ ಮುಖ್ಯ ಆಗಬಾರ್ದು, ನಮ್ಮ ಬದುಕಿಗೆ ಅವರಿಂದ ಏನು ಸಿಕ್ಕಿದೆ ಅನ್ನೋದು ಮುಖ್ಯ ಆಗಬೇಕಲ್ವ. ಅವ್ರ ಜಾತಿ, ಅವ್ರ ಪಂಥ, ಅವ್ರ ಧರ್ಮ ನಮಗೆ ಮುಖ್ಯ ಆಗಬೇಕಾಗಿಲ್ಲ. ಈ ನಾಡಿಗೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ಮಿರ್ಜಾ ಇಸ್ಮಾಯಿಲ್ ಅಂದರೆ ಅವರು ನಮ್ಮವ್ರು ಅಲ್ಲ ಅನ್ನೋಕ್ಕೋಸ್ಕರ ನಮ್ಮವ್ರು ಆಗ್ಬಿಟ್ಟಿದ್ದಾರೆ, ನಾವಾಗಿ ಯಾಕೆ ಮತ್ತೆ ಪರ್ಕೆ ಇರುತ್ತೆ, ಅವ್ರ ಹೆಸರು ಬೇಡ ನಮಗೆ. ಯಾಕಂದ್ರೆ ಅವರು ಈ ಬ್ರಿಟಿಷರ ಬಗ್ಗೆ ಸುಮಾರು ಜನ ಭಾಳ ಜನ ಇದ್ದಾರೆ, ಜರ್ಮನ್ಸ್ ಭಾಳ ಜನ ಸಿಗ್ತಾರೆ. ಚಾಲೆಂಜ್ ಮಾಡ್ತಾರೆ. ಈ ನಮ್ಮ ಕೆಂಪನಂಜಮಣಿ ಪುಸ್ತಕದಲ್ಲಿ ಬರೆಯುವಾಗ ನನಗೆ ಇದು ಬಿ ಎಲ್ ರೈಸ್ ಇದ್ದಾರಲ್ಲ, ನಮ್ಮ ಶಾಸನಗಳ ಪಿತಾಮಹ, ಅವರ ಮಗ ಡುಗ್ಲಾಸ್ ರೈಸ್ ಅಂತ ಎಂಥ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಶಿವನ ಸಮುದ್ರ ಸ್ಥಾವರಕ್ಕೆ. ಅಂಥವರನ್ನು ಸ್ಮರಿಸಿ ನಮ್ಮ ಅದೊಂದು ಯೋಚನೆ ಮಾಡ್ತಾ ಇದ್ದೀನಿ. ಬರಲಿ ಸರ್, ಎರಡು ಕೃತಿಗಳು ಬರಲಿ ಬೇಗ. ಇನ್ನೂ ಈ ರೀತಿಯ ನಿಮ್ಮ ಸಾಹಿತ್ಯ ಸೇವೆ ಮುಂದುವರಿತಾ ಹೋಗಲಿ. ಮತ್ತು ಬಹಳ ಮುಖ್ಯವಾಗಿ ನೀವು ಶಿವಮೊಗ್ಗದವರು, ನಮ್ಮವರು ಅನ್ನುವಂಥದ್ದೇ ನಮಗೊಂದು ಯಾವತ್ತೂ ಇರುವಂಥ ಒಂದು ಹೆಮ್ಮೆ ವಿಚಾರ ಅದು. ಹಾಗಾಗಿ ನಿಮ್ಮ ಮುಂದಿನ ನಿಮ್ಮ ಸಾಹಿತ್ಯ ಪಯಣ ಭಾಳ ಚೆನ್ನಾಗಿ ನಡೀಲಿ, ಇನ್ನೊಂದಿಷ್ಟು ಕೊಡುಗೆಗಳು ನಮಗೆ ಸಿಗಲಿ ಅಂತ ಹಾರೈಸ್ತಾ, ಶಿವಮೊಗ್ಗದ ಪ್ರಜ್ಞಾ ಬುಕ್ ಗ್ಯಾಲರಿ ಇದೊಂದು ಯೂಟ್ಯೂಬ್ ಚಾನಲ್ಲು, ಪ್ರಜ್ಞಾ ವೇದಿಕೆ ಅಂತ, ತಮ್ಮಂಥವ್ರನ್ನೆಲ್ಲ ಕರೆಸಿ ತಮ್ಮ ಜೊತೆ ಮಾತುಕತೆಯನ್ನು ಆಡ್ತಾ ಅನೇಕ ವಿಚಾರಗಳನ್ನ ಹಂಚಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಇದು. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ತುಂಬ ಚೆನ್ನಾಗಿ ಈ ಒಂದು ಮಾತುಕತೆ ನಡೆಸ್ಕೊಟ್ಟಿದ್ದೀರಿ. ನಾನು ಎಲ್ಲರ ಪರವಾಗಿ ತಮಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮಗೂ ನಮಸ್ಕಾರ ನಾಗಭೂಷಣ್, ಎಂಥ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ನಾನು ತಾವು ಹೊಸದೇಂದ್ರ ಅವ್ರ ಜೊತೆಗೆ, ಗಣೇಶ್ ಅವ್ರ ಜೊತೆಗೆ ಎಲ್ಲ ಮಾತಾಡೋದು ನೋಡಿದೆ. ಆಮೇಲೆ ನನಗೆ ಈ ಪ್ರಜ್ಞಾ ಬುಕ್ ಹೌಸಿನ ಬಗ್ಗೆಯೂ ತುಂಬ ಒಳ್ಳೆಯ ಅಭಿಮಾನ ಬಂತು. ಏಕೆಂದರೆ ಇದೊಂದು ಪುಸ್ತಕ ವ್ಯವಹಾರ, ಆದರೆ ಇವರು ಕರೆದು ಹೀಗೆ ನಮ್ಮ ಜೊತೆಗೆ ಓದುಗರನ್ನು ಬಿಟ್ಟು ಅಥವಾ ನಿಮ್ಮಂಥ ವಿದ್ವಾಂಸರ ಜೊತೆಗೆ ಮಾತಾಡುವಂಥ ಅವಕಾಶವನ್ನು ಕಲ್ಪಿಸಿ ನಮ್ಮ ಮನಸ್ಸಲ್ಲಿ ನಾವು ಮುಕ್ತವಾಗಿ ನಮಗೇನು ಅನಿಸುತ್ತೋ ಅದನ್ನು ಹೇಳೋದು, ಇದನ್ನು ಹೇಳುವ ಅವಕಾಶವನ್ನು ಕಲ್ಪಿಸಿಕೊಡುವಂಥ ಈ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದು ತುಂಬ ಸ್ವಾಗತಾರ್ಹವಾದದ್ದು. ನಿಜವಾಗಿಯೂ ನಾವು ಪ್ರಜ್ಞಾ ಪುಸ್ತಕದ ಮಾಲೀಕರು ಕೃಷ್ಣಮೂರ್ತಿ ಮತ್ತು ಅವರ ಮನೆಯವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಇನ್ನು ನಮ್ಮದೇ ನೆಲ, ನಮ್ಮದೇ ಊರು, ನಮ್ಮದೇ ಸ್ನೇಹಿತರು ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದ. ಮೀರಿ ನಮ್ಮ ಪ್ರಜ್ಞಾ ಬುಕ್ ಗ್ಯಾಲರಿ ಅನೇಕ ವಿಚಾರಗಳನ್ನು ಪಸರಿಸ್ತಾ ಇದೆ. ಅದೇ ಇದು ಆಗಬೇಕಾಗಿರುವಂಥ ಕೆಲಸ. ಅಂತ ಒಂದು ಸತ್ಕಾರ್ಯವನ್ನು ಮಾಡ್ತಾ ಇರುವಂಥ ಅವರಿಗೆ, ತಮಗೆ ಮತ್ತು ಉಳಿದವರೆಲ್ಲರಿಗೂ ನಮಸ್ಕಾರ. thank you